ಸೊ ಹಾಯ್, ನಾನು ದರ್ಶನ್ ಫ್ರಮ್ ಫಿಟ್ನೆಸ್ ವಿತ್ ದರ್ಶು. ಸೊ ಗಮನಿಸ್ತಾ ಇದ್ದಾರೆ, ಇವತ್ತು ನಾನು ಮುಂದೆ ಯಾವ ಟಾಪಿಕನ್ನು ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರೆ, ಸೊ ಇವತ್ತು ಹೈಟ್ ಇನ್ಕ್ರೀಸ್ ಬಗ್ಗೆ ಒಂದು ಟಾಪಿಕನ್ನು ಮಾತನಾಡ್ತಾ ಇದ್ದೀನಿ. ಸೊ ಕೆಲವೊಬ್ಬರು ತುಂಬ ಹೈಟ್ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿರ್ತೀರ ಅಂತ ನನಗೆ ಗೊತ್ತು. ಕರೆಕ್ಟಾಗಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ. ಸೊ ಅಂಥದ್ದು ನಾನು ಚೆಕ್ ಮಾಡಿದಂತೆ ಈ ವಿಡಿಯೋ ಮಾಡೋ ಟೈಮಲ್ಲಿ 1.5 ಅವರ್ ಈ ವಿಡಿಯೋ ಟೈಮ್ ತೊಗೊಳುತ್ತೆ. 1.5 ಅವರ್ ಕ್ರೇಜಿ ಲಿಟ್ರಲಿ ಇದು ಹೈಟ್ ಸೀರೀಸಿನ ಮೊದಲನೇ ಭಾಗ ಆಗಿರುತ್ತೆ. ಸೊ ಡೈಲಿ ಸಾಯಂಕಾಲ 7ರಿಂದ 8 ಗಂಟೆವರೆಗೂ ಸೊ ಒಂದು ಹೈಟ್ ಸೀರೀಸ್ ವಿಡಿಯೋ ಮಾಡಿ ಬಿಡ್ತೀನಿ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಸರಿಸುಮಾರು ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಸರಿಸುಮಾರು ಅದರಿಂದ ಹಿಂದೆ ಬಂದರೆ 1.5 ವರ್ಷದ ಹಿಂದೆ ತುಂಬ ರಿಸರ್ಚ್ಗಳನ್ನ ಮಾಡಿದ್ದೀನಿ ಹೈಟ್ ಬಗ್ಗೆ. ತುಂಬ ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿದೆ, ತುಂಬ ಗೂಗಲಲ್ಲಿ ಸರ್ಚ್ ಮಾಡಿದೆ, ಡಾಕ್ಟರ್ ಹತ್ರ ಹೋದೆ, ಕನ್ಸಲ್ಟ್ ತೊಗೊಂಡೆ, ಎಕ್ಸ್ಪೀರಿಯೆನ್ಸ್ ತೊಗೊಂಡೆ. 1.5 ವರ್ಷದಿಂದ ನಾನು ಏನೇನು ಮಾಡಿ ಹೈಟ್ ಇನ್ಕ್ರೀಸ್ ಆದೆ ಅನ್ನೋದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಫಿಟ್ನೆಸ್ ವಿತ್ ದರ್ಶು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ತುಂಬ ಜನ ಹೈಟ್ ಇಲ್ಲ ಅಂತ ರಿಗ್ರೆಟ್ ಮಾಡ್ತಾ ಇರ್ತಾರೆ. ಕೆಲವೊಬ್ರು 18 ವರ್ಷಕ್ಕೆ ರಿಗ್ರೆಟ್ ಮಾಡ್ತಾರೆ, ಇನ್ನೂ ಒಬ್ಬರು 22 ವರ್ಷಕ್ಕೆ ಮಾಡ್ತಾರೆ, ಇನ್ನೂ ಕೆಲವೊಬ್ಬರು 28-30 ವರ್ಷಕ್ಕೆ ರಿಗ್ರೆಟ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೋಸ್ಕರನೇ ಈ ವಿಡಿಯೋ. ಸೊ ಇವತ್ತು ಫಸ್ಟ್ ಸೀರೀಸ್ ಆಗಿರೋದ್ರಿಂದ ಬೇಸಿಕ್ ಇನ್ಫಾರ್ಮೇಷನ್ನ ಹೇಳ್ಬಿಡ್ತೀನಿ. ಹೈಟ್ ಅಂದರೆ ಏನು, ಹೇಗಾಗ್ತದೆ, ಹೈಟ್ ಯಾವಾಗ ಆಗ್ತಾರೆ, ಯಾರ್ಯಾರೆಲ್ಲ ಆಗ್ಬೋದು, ಈ ರೀತಿಯಾದ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಮೊದಲನೇದಾಗಿ ಬಂದು ಪೇಷನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್. ನೋಡಿ, ಹೈಟ್ ಇನ್ಕ್ರೀಸ್ ಅನ್ನೋದು ಒಂದು ಸಡನ್ನಾಗಿ ಆಗೋ ಕ್ವಿಕ್ ರಿಯಾಕ್ಷನ್ ಪ್ರೋಟೀನ್ ಥರ ಅಲ್ಲ ಅದು ಆ್ಯಕ್ಚುಲಿ. ಸೊ ಹೈಟ್ ಇನ್ಕ್ರೀಸ್ ಅನ್ನೋದು ಏನಿದೆ, ಸೊ ಹೈಟ್ ಇನ್ಕ್ರೀಸ್ ಅನ್ನೋದು ಒಂದು ಲಾಂಗ್ ಟರ್ಮ್ ಪ್ರೊಸೆಸ್. ಅಫ್ಕೋರ್ಸ್ ಇದು 1 ವರ್ಷ ತೊಗೋಬೋದು, 2 ವರ್ಷ ತೊಗೋಬೋದು, 3 ವರ್ಷ ಕೂಡ ತೊಗೋಬೋದು. ನಾನು ಅಂಥದ್ದಂಗೆ ನಾನು ಸೆಕೆಂಡ್ PU ಮುಗಿಸಿ ಡಿಗ್ರಿಗೆ ಬರೋ ಟೈಮಲ್ಲಿ ನಾನು 169 ಅಲ್ಲ 170 ಇದ್ದೆ. ಸೊ 170 ಸೆಂಟಿಮೀಟರ್ ಇದ್ದಿದ್ದೆ. ಇಲ್ಲಿಂದ ನಾನು 178ಗೆ ಅಂದರೆ 1.5 ಇಯರ್ ತೊಗೊಂತು. 1 ತಿಂಗಳಲ್ಲಿ 5 ಇಂಚು, 2 ತಿಂಗಳಲ್ಲಿ 6 ಇಂಚು, ಅದೆಲ್ಲ ಸುಳ್ಳು. ಸರಿನಾ? ಕಷ್ಟಪಡಬೇಕು, ಅದಕ್ಕಾದಂಥ ಪ್ರಿಕಾಷನ್ಸ್ ತೊಗೊಬೇಕು, ಮೆಡಿಕೇಷನ್ ತೊಗೊಬೇಕು. ಇಷ್ಟೆಲ್ಲ ಮಾಡಿದ ಮೇಲೆ ನಮಗೇನೋ ಸ್ವಲ್ಪ ರಿಸಲ್ಟ್ ಸಿಗ್ಬೋದು. ಅದು ಲೇಟ್ ಏಜ್ ನಮ್ಮದು 18, 19, 20 ವರ್ಷ ಆಗಿದ್ಮೇಲೆ ಸ್ವಲ್ಪ ಜಾಸ್ತಿ ಇದೆ. ಸೊ ಇದು ಮೊದಲನೇ ಪಾಯಿಂಟ್ ಆಗಿತ್ತು. ಇನ್ನು ಎರಡನೇ ಪಾಯಿಂಟ್ ಕಡೆ ಬರೋದಾದರೆ ಕನ್ಸಿಸ್ಟೆನ್ಸಿ. ಸೊ ಕನ್ಸಿಸ್ಟೆನ್ಸಿ ಇಲ್ಲದೆ ಯಾವುದೇ ಕಾರಣಕ್ಕೂ ಏನು ಮಾಡೋದಕ್ಕಾಗಲ್ಲ. ಇವತ್ತು ನಾನೇನೋ ಹೇಳ್ತೀನಿ, ಅದನ್ನು ನೀವು 1 ವಾರ ಫಾಲೋ ಮಾಡಿ, ಒಂದು ವಾರ ಬಿಟ್ಟು, 1 ವಾರ ಫಾಲೋ ಮಾಡಿ, 1 ವಾರ ಬಿಟ್ಟು ಈ ಥರ ಮಾಡ್ತಿದ್ರೆ ನಿಜವಾಗ್ಲೂ 100% ರಿಸಲ್ಟ್ ಬರಲ್ಲ ಬ್ರೋ, ಬರೋದು ಇಲ್ಲ. ಸೊ ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂದರೆ ಬರೋವರೆಗೂ ಬಿಡಬಾರ್ದು. ಒಂದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 1.5 ವರ್ಷ ಆಗ್ಬೋದು, ಬಟ್ ಬಿಡಬಾರ್ದು. ಕನ್ಸಿಸ್ಟೆನ್ಸಿ ಇದ್ರೇ ನಿಮ್ಮ ಹೈಟ್ ಇನ್ಕ್ರೀಸ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಇನ್ನು ಮೂರನೇ ಪಾಯಿಂಟ್ ಕಡೆ ಬರೋದಾದರೆ ಯಾರ್ಯಾರೆಲ್ಲ ಹೈಟ್ ಇನ್ಕ್ರೀಸ್ ಆಗ್ಬೋದು ಅನ್ನೋದು ಒಂದು ಚರ್ಚೆಗೆ ಒಳಗಾಗಿದೆ. ಸೊ ಕೆಲವೊಬ್ರು ಹೇಳ್ತಾರೆ 17 ವರ್ಷ ಆದ ತಕ್ಷಣ ಹೈಟ್ ನಿಂತೋಗ್ಬಿಡ್ತಾರೆ, 16 ವರ್ಷ ಆದ ತಕ್ಷಣ ಹೈಟ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ ಎಷ್ಟು ಲಿಮಿಟ್ ಇರುತ್ತೆ. 16 ವರ್ಷ, 17 ವರ್ಷ, 18 ವರ್ಷ ಅಲ್ಲಿವರೆಗೂ ತೋರಿಸುತ್ತೆ. ಆದರೆ ರಿಯಲ್ಲಾಗಿ ಸೈಂಟಿಫಿಕ್ ಆಗಿ ಕೆಲವೊಂದು ಪ್ರೂವ್ ಆಗಿದೆ 23 ವರ್ಷ, 22 ವರ್ಷವರೆಗೂ ಹೈಟ್ ಆಗ್ಬೋದು. ಸೊ ಅದು ಹೇಗೆ ಅಂತ ನಾನು ಹೇಳ್ತೀನಿ. ಸೊ ಪೇಷನ್ಸಿಂದ ವೆಯ್ಟ್ ಮಾಡ್ತಾಯಿರಿ. ಸೊ ಮುಂದಿನ ಭಾಗಗಳಲ್ಲಿ ಅದನ್ನೆಲ್ಲ ಹೇಳ್ತೀನಿ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು. ಸೊ ಎಲ್ಲರೂ ಹೇಳ್ದಂಗೆ ನಿದ್ದೆ ಮಾಡು, ಊಟ ಮಾಡು, ಮತ್ತು ಅಲ್ಲಿ ಹೋಗು, ವಾಕಿಂಗ್ ಮಾಡು, ಸ್ಕಿಪ್ಪಿಂಗ್ ಮಾಡು, ಜಂಪಿಂಗ್ ಮಾಡು, ಇದೆಲ್ಲ ಯಾವುದು ಹೇಳಲ್ಲ. ಅದ್ರ ಜೊತೆಗೆ ಸೇರಿಸ್ಕೊಂಡು ಇನ್ನೂ ಒಂದು ಕೆಲವು ಮುಖ್ಯವಾದ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಾಯಿರಿ. ಇನ್ನೂ ಕೆಲವೊಬ್ರು ಹೇಳ್ತಾರೆ ಹೈಟ್ ಅನ್ನೋದು ಜೆನೆಟಿಕ್ಸ್ ಅಂತ. ಸುಳ್ಳು, ಜೆನೆಟಿಕ್ಸ್ ಯಾವುದೂ ಇಲ್ಲ. ಜೆನೆಟಿಕ್ಸ್ ಹೇಳ್ತೀನಿ. ನನ್ನ ಫ್ರೆಂಡ್ ಕೂಡ, ನಮ್ಮ ಫ್ರೆಂಡ್ ಅವ್ರ ಅಪ್ಪ ಸುಮಾರು 4.11 ಇದ್ದಾರೆ. ನನ್ನ ಫ್ರೆಂಡು 6.2. ಹೇಗೆ ಜೆನೆಟಿಕ್ಸ್ ಬಂತಾ? ಇಲ್ಲ. ಹೇಗೆ ಬಂತು ಜೆನೆಟಿಕ್ಸ್? ಅವ್ರ ತಾತನಿಂದ ಬಂದಿದೆ? ಇಲ್ಲ, ಅವ್ರ ತಾತ 5.6, 5.4 ಈ ರೇಂಜಲ್ಲಿದ್ದರು. ಬಟ್ ಏನಕ್ಕೆ ಜೆನೆಟಿಕ್ಸ್ ಮ್ಯಾಟ್ರ್ ಆಗಲ್ಲ ಅಂದರೆ, ಸೊ ಅರ್ಲಿ ಏಜಲ್ಲಿ ನೀವು ಮಾಡುವಂಥ ಫಿಸಿಕಲ್ ಆ್ಯಕ್ಟಿವಿಟಿ ಮೇಯ್ನ್ ಮ್ಯಾಟ್ರ್ ಆಗುತ್ತೆ. ಸೊ ಇದೆಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ನಾರ್ಮಲ್ಲೇ ನಿಮ್ಮ ಬೇಸಿಕ್ ಫುಡ್ಡಲ್ಲೇ ಹೇಳ್ತೀನಿ ನಾನು. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ತಿಂತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಜಾಸ್ತಿ ತಿನ್ನಿ, ಕಮ್ಮಿ ತಿನ್ನಿ ಅಂತಲೇ ಹೇಳ್ತಾ ಹೋಗ್ತೀನಿ. ಸೊ ಒಂದು ತಲೆಯಲ್ಲಿ ಇಟ್ಕೊಂಬಿಡಿ, ಜೆನೆಟಿಕ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ. ಹೈಟ್ ಅಂತ ಬಂದರೆ ಜೆನೆಟಿಕ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ. ಯಾರಿಗೆ ಅಂಡರ್ 18 or 19 ಅಲ್ಲಿ ಒಳಗಡೆ ಇರೋರಿಗೆ ಜೆನೆಟಿಕ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ, ಆಗೋದೇ ಇಲ್ಲ. ಸೊ ಹಾಗಾದರೆ ಇನ್ಯಾರಿಗೆ ಜೆನೆಟಿಕ್ ಮ್ಯಾಟ್ರ್ ಆಗುತ್ತೆ ಅಂತ ಕೇಳೋದಾದರೆ, ಸೊ ಆಗಲೇ ಹೇಳಿದಾಗೆ ವಿಡಿಯೋ ಲೆಂತಿ ಇರೋದ್ರಿಂದ ಸೊ ಮುಂದಿನ ಭಾಗದಲ್ಲಿ ಪಾರ್ಟ್ ಆಗಿ ನಾನು ಡೈಲಿ ಈವ್ನಿಂಗ್ 7 o'clock-ಇಂದ 8 o'clock-ವರೆಗೂ ಆಗ್ತಾ ಇರ್ತೀನಿ. ಸೊ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಕೊನೆಯದಾಗಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಹಾರ್ಡ್ ವರ್ಕ್ ಇಸ್ ದ ಕೀ ಆಫ್ ಸಕ್ಸಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಮಸ್ಕಾರ.